ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಕೆಂಬೂತ ಹಕ್ಕಿಯ ವೈಶಿಷ್ಟ್ಯತೆ ಬಗ್ಗೆ ತಿಳಿದುಕೊಳ್ಳೋಣ. ಕಾಗೆ ಗಾತ್ರದ ಕೋಗಿಲೆ ಗಣಕ್ಕೆ ಸೇರಿದ ಒಂದು ಹಕ್ಕಿ ಪ್ರಭೇದ. ಇದರ ರೂಪ ದೇಹವೆಲ್ಲ ಕಪ್ಪಾಗಿದ್ದು ರೆಕ್ಕೆಗಳು ಕೆಂಪು ಕಂದು ಬಣ್ಣದಾಗಿರುತ್ತದೆ. ಕಣ್ಣುಗಳು ಕೆಂಪು ಬಣ್ಣದ ದೀಪದಂತೆ ಹೊಳೆಯುತ್ತವೆ. ಇದು ದೊಡ್ಡ ಗಾತ್ರದ ಪಕ್ಷಿ. ಕಾಗೆಗಿಂತಲೂ ಸ್ವಲ್ಪ ದೊಡ್ಡದಾಗಿರುತ್ತವೆ. ಹೆಚ್ಚು ದೂರ ಹಾರಲಾರದು. ಮರೆ ಮಾಚಿದಂತೆ ಸ್ವಲ್ಪ ದೂರಕ್ಕೆ ಹಾರುತ್ತದೆ. ಇದು ಶ್ರಾವಣ ಮಾಸದಲ್ಲಿ ಅಥವಾ ಮಳೆಯ ಮುನ್ನ ಚಳಿ ಹೊಡೆಯುವ ಸಮಯದಲ್ಲಿ ಹೆಚ್ಚು ಕೇಳಸಿಗುತ್ತದೆ. ಇದು ಏಕಾಂಗಿಯಾಗಿ ಜೀವನ ನಡೆಸುವ ಪಕ್ಷಿಯಾಗಿದೆ. ತಾವೇ ಗೂಡು ಕಟ್ಟಿಕೊಳ್ಳುತ್ತವೆ. ಹಾವು ಕೀಟಗಳನ್ನು ತಿನ್ನುವುದರಿಂದ ಇವು ಕೃಷಿಕರಿಗೆ ಸಹಾಯಕವಾಗಿದ್ದು ಪ್ರಕೃತಿ ಸಮತೋಲನದ ಪಾಲನೆಗೆ ಸಹಕಾರಿ. ಕೆಂಬೂತ ಪಕ್ಷಿ ಬಗ್ಗೆ ಶುಭ ಅಶುಭ ನಂಬಿಕೆಗಳು ಸಾಕಷ್ಟು ಇದ್ದರೂ ಕೆಲವರು ಕೆಂಬೂತ ಪಕ್ಷಿ ಶಬ್ದವನ್ನು ಮಳೆಯ ಮುನ್ಸೂಚನೆ ಅಥವಾ ಬಾಳಿನಲ್ಲಿ ಬರುವ ಬದಲಾವಣೆ ಎಂಬುದು ಕೆಲವರ ನಂಬಿಕೆ. ಇನ್ನು ಮನೆಯ ಪರಿಸರದಲ್ಲಿ ಕಾಣಿಸಿಕೊಂಡರೆ ಅದೃಷ್ಟ ಬರುತ್ತದೆ ಎಂದು ಕೆಲವರ ನಂಬಿಕೆ. ಹಾಗೆ ಈ ಪಕ್ಷಿಯ ಶಬ್ದವು ಭಾರೀ ಇರುವುದರಿಂದ ಅಶುಭವೆಂತಲೂ ಭಾವಿಸುವರು. ಇದು ಅಶುಭವೇನಲ್ಲ, ಪ್ರಕೃತಿಯಲ್ಲಿ ತನ್ನ ಪಾತ್ರವನ್ನು ನಿಭಾಯಿಸುತ್ತದೆ. ಆದರೆ ಜನಪ್ರತಿ ನಂಬಿಕೆ ಪ್ರಕಾರ ಇದು ಒಂದೆಡೆ ಅಶುಭ, ಇನ್ನೊಂದೆಡೆ ಶುಭ ಭಾವನೆ ಇದ್ದರೂ ಕೂಡ ವೈಜ್ಞಾನಿಕವಾಗಿ ಈ ಪಕ್ಷಿಗೆ ಅಶುಭ ಎನ್ನುವ ಅರ್ಥವಿಲ್ಲ, ಶುಭವೆಂದು ಅರ್ಥೈಸೋಣ.